ನಮಸ್ಕಾರ. ಬರುವ ವರ್ಷಗಳಲ್ಲಿ, ಬರುವ ದಿನಗಳಲ್ಲಿ ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಮಾರ್ಪಾಡಾಗುತ್ತೆ, ಯಾವ ರೀತಿ ರೂಪುಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಒಂದೆರಡು ನಿಮಿಷ ಮಾತನಾಡಬೇಕಂತಿದ್ದೀನಿ. ಯಾವುದು ಸಂದರ್ಭ, ಏನು ಕಾಂಟೆಕ್ಸ್ಟ್? ಈಗ ಕೃತಕ ಬುದ್ಧಿಮತ್ತೆ ಅಂತ ಏನು ಹೇಳ್ತೀವಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಇನ್ನು ಕೆಲವೇ ವರ್ಷಗಳಲ್ಲಿ, ಇನ್ನು 2-3 ವರ್ಷಗಳಲ್ಲಿ ಪ್ರತಿಯೊಂದು ಕ್ಲಾಸ್ ರೂಮಿಗೂ ಪ್ರವೇಶ ಮಾಡುತ್ತೆ, ಹಾಸ್ಪಿಟ್ಲಿಗೂ ಪ್ರವೇಶ ಮಾಡುತ್ತೆ. ಪ್ರತಿಯೊಂದು ರಂಗದಲ್ಲೂ, ಪ್ರತಿಯೊಂದು ಜೀವನದ ಪ್ರತಿಯೊಂದು ಮಾರ್ಗದಲ್ಲೂ ಕೂಡ ಅದು ಯಾವುದೋ ಒಂದು ರೀತಿಯಲ್ಲಿ ಪ್ರವೇಶ ಮಾಡೇ ಮಾಡುತ್ತೆ. ಆದರೆ ಬಹಳ ಮುಖ್ಯವಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾವ ರೀತಿ ಪರಿಣಾಮ ಬೀರುತ್ತೆ? ಈಗಿರುವ ಒಂದು ಶಿಕ್ಷಣ ವ್ಯವಸ್ಥೆಯಲ್ಲಿ ಕ್ಲಾಸ್ ರೂಮ್ ಇರುತ್ತೆ, ಮಕ್ಕಳು ಹೋಗ್ತಾರೆ, ಪಾಠ ಕೇಳಿಸ್ಕೊತಾರೆ, ಯಾವ ಪಾಠ ಮಾಡಿರ್ತಾರೆ ಅದ್ರ ಮೇಲೆ ಪರೀಕ್ಷೆಗಳಾಗ್ತವೆ. ಆ ಪರೀಕ್ಷೆಯಲ್ಲಿ ಒಂದು ಪ್ರೆಡಿಕ್ಟೇಬಲ್ ಅಂದರೆ ನಿಶ್ಚಿತತೆ ಇರುತ್ತೆ. ನೀವು ಈ ಸಿಲೆಬಸ್ಸು ಇಷ್ಟು ಪಾಠ ಮಾಡಿದ್ದೀವಿ, ಅದ್ರ ಮೇಲೆ ಪ್ರಶ್ನೆಗಳು ಬರ್ತವೆ, ಕೆಲವೊಂದು ಪ್ರಶ್ನೆಗಳು ಅಪ್ಲೈಡ್ ಕೂಡ ಬರ್ಬೋದು. ಆಮೇಲೆ ಗ್ರೇಡ್ಸ್ ಇರುತ್ತೆ, ಪರ್ಸೆಂಟೇಜ್ ಇರುತ್ತೆ. ಸೊ ಒಂದು ಟಾರ್ಗೆಟ್ ಇರುತ್ತೆ, 90% ಮೇಲೆ ತೆಗಿಬೇಕು, 9+ CGPA ತೆಗಿಬೇಕು. ಇಷ್ಟು ತೆಗೆದ್ರೆ ಒಳ್ಳೆ ಶಾಲೆಗೆ ಅಥವಾ ಒಂದು ಒಳ್ಳೆ ಕೋರ್ಸಿಗೆ ಪ್ರವೇಶ ಸಿಗುತ್ತೆ. ಈ ರೀತಿ ಒಂದು ಸಿಸ್ಟಮ್ ಇದೆ. ಬಟ್ ಮೂಲಭೂತವಾಗಿ ಶಿಕ್ಷಣದ ಉದ್ದೇಶ ಏನು, ಯಾಕೆ ನಾವು ಶಿಕ್ಷಣನ ಕೊಡಬೇಕು ಮಕ್ಕಳಿಗೆ ಅಂತ ಒಂದು ಪ್ರಶ್ನೆ ಬಂದಾಗ, ಶಿಕ್ಷಣ ಅನ್ನೋದು ಒಂದು ಕ್ಯಾರೆಕ್ಟರ್ ಬಿಲ್ಡಿಂಗ್ ಎಕ್ಸರ್ಸೈಸ್ ಅಂತ. ಅಂದರೆ ಒಂದು ಮಗುವಿನಲ್ಲಿ, ಆ ಮಗುವಿನಲ್ಲಿರುವಂಥ ಗುಣಲಕ್ಷಣಗಳು, ಮೌಲ್ಯಗಳು ಅವನ್ನು ವೃದ್ಧಿ ಮಾಡುವಂಥದ್ದು. ಅಂದರೆ ಒಬ್ಬ ಉತ್ತಮ ನಾಗರಿಕನನ್ನಾಗಿ ರೂಪ ಮಾಡೋದಕ್ಕೆ, ಸಿದ್ಧಗೊಳಿಸೋದಕ್ಕೆ ಇರುವಂಥ ಒಂದು ವ್ಯವಸ್ಥೆ. ಸೊ ಅಲ್ಲಿ ವ್ಯಕ್ತಿತ್ವ ವಿಕಸನ ಇರುತ್ತೆ. ಆ ಒಂದು ವ್ಯಕ್ತಿತ್ವಕ್ಕೆ ಹಲವಾರು ಆಯಾಮಗಳನ್ನು ಜೋಡಿಸುವಂಥ ಕೆಲಸ ಶಿಕ್ಷಣ ಮಾಡಬೇಕು. ಅಂದರೆ ಧೈರ್ಯ ಕೊಡಬೇಕು ಮಗುಗೆ, ರಿಸ್ಕ್ ಟೇಕಿಂಗ್ ಎಬಿಲಿಟಿ, ಏನಾದರೂ ಒಂದು ಸಾಧನೆ ಮಾಡ್ತೀನಿ, ದೊಡ್ಡ ಕನಸು ಕಾಣ್ತೀನಿ ಅನ್ನೋ ಒಂದು ಆ ಒಂದು ವ್ಯಕ್ತಿತ್ವ ಬೆಳೆಸ್ಕೊಂತ ಆ ಧೈರ್ಯ ಕೊಡುವಂಥ ಒಂದು ಶಿಕ್ಷಣ ಬೇಕಾಗುತ್ತೆ. ಸೊ ಇವತ್ತು ಆ ರೀತಿ ಶಿಕ್ಷಣ ಹೋಗಿ ಕ್ಲಾಸ್ ರೂಮ್ ಆಯಿತು, ಟೀಚಿಂಗ್ ಆಯಿತು, ಎಕ್ಸಾಮ್ ಆಯಿತು, ಇನ್ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ ಆಯಿತು, ಅಷ್ಟಕ್ಕಾಯಿತು. ಬಟ್ ಮುಂದಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಾಗ ನಾವೇನು ಇವಾಗ ಗಣಿತ ಅಂತ ಹೇಳ್ತೀವಿ, ಮ್ಯಾಥ್ಸ್ ಅಂತ ಹೇಳ್ತೀವಿ, ವಿಜ್ಞಾನ ಅಂತ ಹೇಳ್ತೀವಿ, ಇವೆಲ್ಲದೂ ಕೂಡ ಟೀಚಿಂಗ್ ಮಾಡೋದು ಸ್ಟಾಪ್ ಆಗುವಂಥ ಸಾಧ್ಯತೆ ಇದೆ, ನಿಂತೋಗುವ ಸಾಧ್ಯತೆ. ಯಾಕಂತಂದರೆ ನಮ್ಮ ಮೊಬೈಲಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಬೇರೆ ಬೇರೆ ಡಿವೈಸಸ್, ರೋಬೋಟ್ಗಳು ಕೂಡ ಬರ್ಬೋದು. ಎಲ್ಲ ಏನೇನು ಮಾಹಿತಿ ಬೇಕು, ಏನೇನು ನಾಲೆಡ್ಜ್ ಬೇಕು, ಕೇವಲ ನಾವು ನೋಡಿ ಓದಿ ಕೇಳಿಸ್ಕೊಳ್ಳೋದು ಅಷ್ಟೇ ಅಲ್ಲ, ನಮ್ಮ ಮುಂದೆ ಪಾಠ ಮಾಡುವಂಥ ಹಲವಾರು ಪರಿಕರಗಳು, ಮಷಿನ್ಸ್, ರೋಬೋಟ್ ಇರ್ಬೋದು, ಹ್ಯಾಂಡ್ ಹೆಲ್ಡ್ ಡಿವೈಸ್ ಇರ್ಬೋದು, ಅವೆಲ್ಲ ಬರ್ತವೆ. ಸೊ ಉಳ್ಳವರು ಯಾರು ಅಫೋರ್ಡ್ ಮಾಡ್ತಾರೆ ಅವರೆಲ್ಲ ಶಾಲೆಗಳಿಗೆ ಮಕ್ಕಳನ್ನು ಕಳಿಸೋದು ಬಿಟ್ಟು ಮುಂದಿನ ದಿನಗಳಲ್ಲಿ ಫ್ಲೆಕ್ಸಿಬಲ್ ಆಗುತ್ತೆ ಎಜುಕೇಷನ್ ಸಿಸ್ಟಮ್ ಅನ್ನೋದು. ನೀವು ಶಾಲೆಗಳಿಗೆ ಕಳಿಸ್ಲೇಬೇಕಂತಂದೇನು ಇರೋದಿಲ್ಲ. ಯಾಕಂದರೆ ಏನು ಕಲಿಬೇಕು ಅದು ಮನೆಯಲ್ಲೇ ಕಲಿಯೋದಕ್ಕೆ ಒಂದು ಅವಕಾಶ ಸಿಗುತ್ತೆ, ಅಥವಾ ಒಂದು ಸ್ಮಾಲ್ ಗ್ರೂಪ್ಸ್ ಥರ ಮಾಡ್ಕೊಂಡು ಕಮ್ಯುನಿಟಿನಲ್ಲಿ ಕಲಿಯುವಂಥ ಅವಕಾಶ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಪರೀಕ್ಷೆಗೆ ಏನು ಒತ್ತು ಕೊಡ್ತಾ ಇದ್ದೀವಿ ಆ ಮಹತ್ವ ಕಳೆದೋಗ್ತದೆ. ಗ್ರೇಡ್ಸ್ ಇರ್ಬೋದು ಅಥವಾ ಪರ್ಸೆಂಟೇಜ್ ಇರ್ಬೋದು, ಅವುಗಳ ಒಂದು ಮೌಲ್ಯನ ಸಂಪೂರ್ಣವಾಗಿ ಕಳ್ಕೊಳ್ತಾ ಹೋಗ್ತವೆ. ಅಂದರೆ ನೀವು ಇಷ್ಟು ಪರ್ಸೆಂಟೇಜ್ ತೆಗೆದ್ರೆ ಮಾತ್ರ ನಿಮಗೆ ಪ್ರವೇಶ, ಕಟ್ ಆಫು ಇವೆಲ್ಲ ಹೋಗ್ಬಿಡುತ್ತೆ. ಯಾರಿಗೆ ಒಂದು ಕೌಶಲ್ಯ ಇರುತ್ತೆ, ಹೈಲಿ ಸ್ಕಿಲ್ಡ್ ಯಾರು ಇರ್ತಾರೆ, ಅದು ಮ್ಯಾಥ್ಸ್ ಇರ್ಬೋದು, ಸೈನ್ಸ್ ರಿಸರ್ಚ್ ಇರ್ಬೋದು, ಏನೋ ಒಂದು ಮಾಡೆಲ್ ಮಾಡೋದಿರ್ಬೋದು, ಮ್ಯೂಸಿಕ್ ಇರ್ಬೋದು, ಡಾನ್ಸ್ ಇರ್ಬೋದು, ಎನಿಥಿಂಗ್, ಪಠ್ಯೇತರ ಚಟುವಟಿಕೆಗಳು ಇರ್ಬೋದು, ಅಥವಾ ಪಠ್ಯಕ್ಕೆ ಸಂಬಂಧಪಟ್ಟ ಅಂದರೆ ಈ ಒಂದು ವಿಜ್ಞಾನಕ್ಕೆ ಸಂಬಂಧಪಟ್ಟಂಗಿರ್ಬೋದು, ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗಿರ್ಬೋದು, ಅಥವಾ ಸಂಸ್ಕೃತಿ ಸಂಬಂಧಪಟ್ಟಂಗಿರ್ಬೋದು, ಏನಾದರೂ ಇರ್ಬೋದು. ಯಾವುದಾದ್ರೂ ಒಂದು ವಿಭಾಗದಲ್ಲಿ ಯಾರೋ ಅತ್ಯಂತ ಕೌಶಲ್ಯನ ಗಳಿಸ್ತಾರೆ, ಅವರಿಗೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಸೊಸೈಟಿನಲ್ಲಿ, ಅವರಿಗೆ ಡಿಮ್ಯಾಂಡ್ ಜಾಸ್ತಿ ಇರ್ತದೆ. ಸೊ ಈ ರೀತಿ ಕಾಲ ಇನ್ನೊಂದು 3-4-5 ವರ್ಷದಲ್ಲಿ ಬರೋದಕ್ಕೆ ಶುರುವಾಗುತ್ತೆ. ಯಾರಿಗೆ ಜಾಬ್ ಬೇಕು ಅಂತಾರೆ ಅವರಿಗೆ ಇಂಟರ್ವ್ಯೂ ಮಾಡ್ತಾರೆ, ಸ್ಕಿಲ್ ಟೆಸ್ಟ್ ಮಾಡ್ತಾರೆ, ಪರ್ಸೆಂಟೇಜು, ಜಾತಿ, ಮೆರಿಟು, ಗಿರಿಟು ಇವು ಯಾವುದು ಕೂಡ ಅವತ್ತು ಕೆಲಸಕ್ಕೆ ಬರೋದಿಲ್ಲ. ಆಮೇಲೆ ಈಗಿರೋಂಥ ಹಲವಾರು ಹುದ್ದೆಗಳು, ಕೆಲಸಗಳು, ಇನ್ಕ್ಲೂಡಿಂಗ್ ಎಲಾನ್ ಮಸ್ಕ್ ಹೇಳ್ತಾರೆ ಇವನ್ MBBS ಅಂದರೆ ಡಾಕ್ಟರ್ ಜಾಬ್ ಕೂಡ ಆಪತ್ನಲ್ಲಿದೆ, ನೀವು MBBS ಓದಬೇಕಾಗಿಲ್ಲ. ಅದೇ ರೀತಿ ಹಲವಾರು ಬ್ರಾಂಚಸ್, ಇಂಜಿನಿಯರಿಂಗ್ ಅದೆಲ್ಲ ಹೋಗುತ್ತೆ. ಬಟ್ ರಿಸರ್ಚ್ ಅನ್ನೋದು ಉಳ್ಕೊಳ್ಳುತ್ತೆ. ಸೈನ್ಸ್ ರಿಸರ್ಚ್, ಅದರಲ್ಲಿ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್, ಇವು ಫಂಡಮೆಂಟಲ್ ರಿಸರ್ಚ್ ಅಂತ ಏನು ಹೇಳ್ತೀವಿ. ಸೊ ಸೈಂಟಿಸ್ಟ್ಗಳಿಗೆ ಬೆಲೆ ಜಾಸ್ತಿ ಆಗ್ತಾ ಹೋಗ್ತದೆ. ಹಲವಾರು ಮೆಕ್ಯಾನಿಕಲ್ ಜಾಬ್ಸ್, ಎಲ್ಲಿ ನೀವು ಈಗ ಕಸ ಗುಡಿಸೋದಿರ್ಬೋದು, ಆಫೀಸ್ ಕೆಲಸ ಇರ್ಬೋದು, ಅಥವಾ ಕೆಲವೊಂದು ಮೆಕ್ಯಾನಿಕಲ್ ಜಾಬ್ಗಳ ಜೊತೆಗೆ ಬುದ್ಧಿ ಉಪಯೋಗಿಸೋಂಥ ಕೆಲಸಗಳು, ಕಂಪ್ಯೂಟರ್ ಮುಂದೆ ಮಾಡೋಂಥ ಕೆಲಸಗಳು, ಇವೆಲ್ಲ ಟೋಟಲಿ ವ್ಯಾನಿಷ್ ಆಗುತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಕೊಡಬೇಕು? ಸೊ ಆ ಮಕ್ಕಳಿಗೆ
ಒಂದು ಈ ಸೃಜನಶೀಲತೆ ಅಂತ ಹೇಳ್ತೀವಿ, ಕ್ರಿಯೇಟಿವಿಟಿ ಅಂತ. ಆ ಕ್ರಿಯೇಟಿವಿಟಿ ಜಾಸ್ತಿ ಮಾಡ್ಕೊಳ್ಳುವಂಥ ಅವಕಾಶಗಳನ್ನು ನಾವು ಮನೆ ಒಳಗೆ ಮನೆ ಆಚೆ ಕೊಡಬೇಕಾಗುತ್ತೆ. ಆ ರೀತಿ ವಾತಾವರಣನ ಸ್ಪೇಸಸ್ನ ಕೂಡ ಸೃಷ್ಟಿ ಮಾಡಬೇಕು ನಮ್ಮೂರಲ್ಲಿ, ನಮ್ಮ ನಗರಗಳಲ್ಲಿ. ಈ ಒಂದು ಮಕ್ಕಳುಗಳ ಜೊತೆಗೆ ಬಂದು ಏನಾದರೂ ಒಂದು ಸೃಷ್ಟಿ ಮಾಡುವಂಥದ್ದು, ಅದೊಂದು ಮ್ಯೂಸಿಕ್ ಇರ್ಬೋದು, ಡಾನ್ಸ್ ಇರ್ಬೋದು, ಒಂದು ಸೈನ್ಸ್ ಮಾಡೆಲ್ ಇರ್ಬೋದು, ಏನಾದರೂ ಇರ್ಬೋದು. ಅವ್ರ ಕುತೂಹಲಕ್ಕೆ ಸಂಬಂಧಪಟ್ಟಂಗೆ ಆಸಕ್ತಿ ಬೆಳೆಸ್ಕೊಂಡು ಯಾವುದಾದ್ರನ್ನಾದರೂ ಸೃಷ್ಟಿ ಮಾಡುವಂಥದ್ದು. ಸೊ ಈ ರೀತಿ ಅವಕಾಶಗಳು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ವಾತಂತ್ರ್ಯ. ನಾವು ಪೇರೆಂಟ್ಸ್ ಆಗಿರೋ ಈಗಲೂ ಏನು ಮಾಡ್ತೀವಿ, ನಮ್ಮ ಮಕ್ಕಳು IAS ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಕೇವಲ ಒಂದು ಕನಸು ತುಂಬಿ ಅವ್ರ ತಲೆಯಲ್ಲಿ ಒತ್ತಡ ಹಾಕಿ ನೀನು ಇದನ್ನೇ ಫಾಲೋ ಮಾಡ್ಕೊಂಡು ಹೋಗು ಅಂತ ಹೇಳ್ತೀವಿ. ದಯವಿಟ್ಟು ಇದನ್ನು ಮಾಡೋಕ್ಕೆ ಹೋಗಬೇಡಿ. ಮುಂದಿನ ದಿನಗಳಲ್ಲಿ ಯಾರಿಗೆ ಅತ್ಯಂತ ಹೆಚ್ಚು ಕೌಶಲ್ಯ ಇರುತ್ತೆ, ಯಾವುದಾದ್ರೂ ಫೀಲ್ಡ್ ಇರ್ಬೋದು, ಕ್ಷೇತ್ರ ಇರ್ಬೋದು, ಜೊತೆಗೆ ಯಾರಿಗೆ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಇರ್ತದೆ, ಮೂರನೇದು ಯಾರಿಗೆ ಅಡ್ಯಾಪ್ಟಬಿಲಿಟಿ ಅಂತ ಹೇಳ್ತೀವಿ, ಅಂದರೆ ಸಿಚುವೇಶನ್ನಿಗೆ ತಕ್ಕಂತೆ ಹೊಂದಿಕೊಳ್ಳುವಂಥ ಸ್ವಭಾವ, ಗುಣ. ಅದು ಟಫ್ ಸಿಚುವೇಶನ್ ಇದ್ದರೆ ಇನ್ಸ್ಟೆಂಟ್ಲಿ ನೀವು ಅದಕ್ಕೆ ಟಫ್ ಆಗಬೇಕಾಗುತ್ತೆ. ಅದು ಅಂದರೆ ದಿಸ್ ಈಸ್ ದಿ ರಿಯಲ್ ಇಂಟೆಲಿಜೆನ್ಸ್. ನಿಜವಾದ ಚಾಣಾಕ್ಷತನ ಏನು ಅಂತಂದರೆ ಆ ಸಿಚುವೇಶನ್ಗೆ ತಕ್ಕಂತೆ ಅಡ್ಯಾಪ್ಟ್ ಆಗಿಬಿಟ್ಟು ಅದನ್ನು ಕಲ್ತ್ಬಿಟ್ಟು ಮತ್ತು ನಮ್ಮ ಆ ಸಂದರ್ಭಕ್ಕೆ ಅನುಗುಣವಾಗಿ ನಾವು ನಡ್ಕೊಂಡು ಹೋಗುವಂಥದ್ದು. ಸೊ ಈ ಒಂದು ಗುಣಗಳನ್ನು ನಾವು ಮಕ್ಕಳಲ್ಲಿ ಬೆಳೆಸಬೇಕು. ಸೊ ಇವೆಲ್ಲ ಅವ್ರಿಗೆ ಹೆಚ್ಚಿನದಾಗಿ ಆಟ ಆಡೋದಕ್ಕೆ ಕಳಿಸಿ, ಬೇರೆಯವ್ರ ಜೊತೆ ಬೆರೀಲಿ ಮಕ್ಕಳುಗಳ ಜೊತೆಗೆ, ಆಮೇಲೆ ಎಕ್ಸ್ಪೆರಿಮೆಂಟ್ ಮಾಡಲಿ, ಆಮೇಲೆ ನಿಮ್ಮ ಜೊತೆ ವಾದ ವಿವಾದಗಳನ್ನು ಮಾಡಲಿ, ಪ್ರಶ್ನೆಗಳನ್ನು ಹೆಚ್ಚು ಕೇಳೋ ರೀತಿಯಲ್ಲಿರಲಿ. ಏನೇ ಪ್ರಶ್ನೆ ಕೇಳಿದರೂ ನೀವು ಕೂಡ ಹುಡುಕಿ ಉತ್ತರ ಕೊಡಿ. ಇವಾಗಲೇ ಮೊಬೈಲ್ ಡಿವೈಸಸ್ ಅವನ್ನೆಲ್ಲ ಕೊಡೋದಕ್ಕೆ ಹೋಗಬೇಡಿ. ಸ್ವಂತ ಬುದ್ಧಿ ಉಪಯೋಗಿಸುವಂಥದ್ದು, ಆ ರೀತಿ ಕೆಲಸಗಳನ್ನು ಜಾಸ್ತಿ ಮಾಡ್ತಾ ಹೋಗಲಿ. ಸೊ ಈ ರೀತಿ ನಾವು ಒಂದು ಅವಕಾಶಗಳನ್ನು ಮಕ್ಕಳಿಗೆ ಕೊಟ್ಟಾಗ ಮುಂದಿನ ದಿನಗಳಲ್ಲಿ ನನಗೆ ಅನಿಸಿದ ಮಟ್ಟಿಗೆ, ಈಗೇನು ನಮ್ಮ ಭಾರತ ದೇಶದಲ್ಲಿ ಇನ್ನೊಂದು 10-15 ವರ್ಷ ಆಗ್ಬೋದು, ಬಟ್ ಬೇರೆ ದೇಶದಲ್ಲಿ ನಾವು ಇನ್ನೊಂದು 5 ವರ್ಷದಲ್ಲಿ ನೋಡೋಕ್ಕೆ ಶುರು ಮಾಡ್ತೀವಿ. ಈ ಸ್ಕೂಲು, ಕಾಲೇಜು ಎಲ್ಲ ಕ್ಲೋಸ್ ಆಗ್ತಾ ಹೋಗ್ತವೆ. ಈಗಿರೋ ರೀತಿಯಲ್ಲಿ ಇರೋದಿಲ್ಲ. ಈ ಫಿಸಿಕಲ್ ಬ್ರಿಕ್ ಆ್ಯಂಡ್ ಮಾರ್ಟರ್ ಮಾಡಲ್ ಅಂತ ಹೇಳ್ತೀವಿ, ಅದೆಲ್ಲ ಹೋಗಲ್ಲ, ಅದೆಲ್ಲ ಹಾಳಾಗೋಗುತ್ತೆ ಅನ್ನೋದಕ್ಕಿಂತ ಪರಿವರ್ತನೆ ಆಗ್ತಾ ಹೋಗುತ್ತೆ, ಟ್ರಾನ್ಸ್ಫಾರ್ಮೇಷನ್. ಈಗ ನಮ್ಮ ಕರ್ನಾಟಕ ಅಥವಾ ನಮ್ಮ ದೇಶ ಅಂತ ಬಂದಾಗ ನಾವು ಇನ್ನೂ ಕೂಡ ಈಗಲೂ ಕೂಡ ಬಿಸಿ ಊಟ ಅಂತೆ ಮಕ್ಕಳಿಗೆ ಬೇಸಿಕ್ ಬರೀ ಓದೋದು ಅಥವಾ ಬರೆಯೋದನ್ನು ಕಲಿಸ್ತಾ ಇದ್ದೀವಿ. ಅವುಗಳು ಯಾವ ರೀತಿ ಸಶಕ್ತರಾಗಬೇಕು, ಯಾವ ರೀತಿ ಉತ್ತಮ ನಾಗರಿಕರಾಗಬೇಕು, ಯಾವ ರೀತಿ ಕ್ರಿಯೇಟಿವ್ ಆಗಬೇಕು, ಈ ರೀತಿ ಅವಕಾಶಗಳನ್ನು ನಾವು ಮಕ್ಕಳಿಗೆ ಕೊಡ್ತಾ ಇಲ್ಲ. ಸೊ ಕಳಪೆ ಶಿಕ್ಷಣ ಕೊಡ್ತಾ ಇದ್ದೀವಿ. ಅದು ಹಲವಾರು ಪ್ರೈವೇಟ್ ಸ್ಕೂಲಲ್ಲೂ ಇದೆ, ಗೌರ್ಮೆಂಟ್ ಸ್ಕೂಲಲ್ಲೂ ಇದೆ. ಪರ್ಮನೆಂಟ್ ಟೀಚರ್ಸ್ ಇಲ್ಲ. ಮುಂದಿನ ದಿನಗಳಲ್ಲಿ ಟೀಚರ್ ಜಾಬ್ಗೂ ಕೂಡ ಒಂದು ಆಪತ್ತು ಬರುವಂಥ ಸಂದರ್ಭ ಇದೆ. ನಾವು ಈಗಾಗಲೇ ನೋಡ್ತಾ ಇದ್ದೀವಿ, ಏನೋ ಒಂದು ರೋಬೋಟ್ ಬಂದು ನಾನು ಟೀಚರ್ ಅಂತ ಹೇಳ್ಕೊಳ್ಳೋದು. ಸೊ ಇವೆಲ್ಲ ಐ ಥಿಂಕ್ ಎಲ್ಲ ಕಡೆ ಬರೋದಕ್ಕೆ ಶುರು ಆಗುತ್ತೆ. ಸೊ ಹಾಗಾಗಿ ಬಹಳ ಮುಖ್ಯವಾಗಿ ಮಕ್ಕಳಿಗೆ ನೀವು ನಾನು ಈ ವಿಡಿಯೋದಲ್ಲಿ ಹೇಳಿದ ರೀತಿಯಲ್ಲಿ ಅವಕಾಶಗಳನ್ನು ಕೊಡಿ, ಒಂದು ಫ್ರೀಡಮ್ ಕೊಡಿ, ಆಮೇಲೆ ರಿಸ್ಕ್ ಟೇಕಿಂಗ್ ಆ್ಯಟಿಟ್ಯೂಡ್ನ ಅವರಿಗೆ ಕಲಿಸ್ಕೊಡಿ, ಆಮೇಲೆ ಸಾಹಿತ್ಯ ಓದುವಂಥ ಅಭ್ಯಾಸ ಮಾಡಿಸಿ, ಪುಸ್ತಕಗಳು, ದಿನಪತ್ರಿಕೆಗಳು, ಸುತ್ತಮುತ್ತ ಏನು ಆಗ್ತಾ ಇದೆ ಅದ್ರ ಬಗ್ಗೆ ಆಳವಾಗಿ ತಿಳ್ಕೊಳ್ಳುವಂಥ ಆಸಕ್ತಿ, ಸಂವೇದನಾಶೀಲತೆ, ಅಂದರೆ ರೆಸ್ಪಾಂಡ್ ಮಾಡೋದು. ಏನಾದರೂ ಒಂದು ಸಿಚುವೇಶನ್ ಆಯಿತು ಅಂದರೆ ಅದಕ್ಕೆ ರೆಸ್ಪಾಂಡ್ ಮಾಡಬೇಕು. ಸೊ ಇವನ್ನೆಲ್ಲ ಕಲಿಸಿದಾಗ ನನಗನ್ಸುತ್ತೆ ಯಾವುದೇ ಎಂಥ ಸಂದರ್ಭ ಬಂದರೂ ಮುಂದಿನ ದಿನಗಳಲ್ಲಿ ಅನಿಶ್ಚಿತತೆ ಅಂತ ಏನು ಹೇಳ್ತೀವಿ, ಅದಕ್ಕೆ ನಮ್ಮ ಮಕ್ಕಳು ಗಟ್ಟಿಯಾಗಿ ರೆಡಿಯಾಗಿರ್ತಾರೆ ಅಂತ. ಧನ್ಯವಾದ.